ಈಗ ಬೇರೆಯವ್ರು ನಮ್ಮ ಕಾಲು ಹೇಳಿದ್ರೆ ನಾವು ಮುಂದೆ ಹೋಗ್ಬೋದು, ಆದರೆ ನಮ್ಮ ಮೈಂಡೇ ನಮ್ಮನ್ನು ಕಾಲು ಹೇಳಿದ್ರೆ, ನಮ್ಮ ಮೈಂಡ್ ನಮ್ಮನ್ನು ಕಟ್ಟಿ ಹಾಕಿದರೆ ಜೀವನದಲ್ಲಿ ಯಾವ ರೀತಿ ಮುಂದಕ್ಕೆ ಹೋಗ್ಬೋದು ನಾವು. ಯಶಸ್ಸಿನ ಮೊದಲ ಮೆಟ್ಟಿಲು ಈ ಪಾಸಿಟಿವಿಟಿ, ಈ ಸಕಾರಾತ್ಮಕತೆ ಅಂಟಿದೆ ನಮ್ಮಲ್ಲಿ. ಅಂತ ಅಗಾಧ ಶಕ್ತಿ ಯಾವುದಿದೆ, ನಮ್ಮಿಂದ ಏನು ಮಾಡ್ಬೋದು, ನಮ್ಮಲ್ಲಿ ಪರಮಾತ್ಮ ನಮ್ಮಲ್ಲಿ ಯಾವ್ಯಾವ ಕೆಪಾಸಿಟಿ, ಯಾವ್ಯಾವ ಶಕ್ತಿಗಳನ್ನು, ಯಾವ್ಯಾವ ಟ್ಯಾಲೆಂಟನ್ನು, ಯಾವ ಸ್ಕಿಲ್ ಕೊಟ್ಟಿದ್ದೇನೆ ಅಂತ ನಾವು ಹುಡುಗಕ್ಕೆ ಸ್ಟಾರ್ಟ್ ಆಗುತ್ತೆ. ಜೀವನದಾಗ ಏನೇ ಸಾಧನೆ ಮಾಡ್ಬೇಕಂದ್ರೂ ಮೊದಲು ಪಾಸಿಟಿವಿಟಿ ಇರಬೇಕಂತ, ಸಕಾರಾತ್ಮಕತೆ ಇರಬೇಕಂತ, ಪಾಸಿಟಿವ್ ಥಿಂಕಿಂಗ್. ಇಲ್ಲಾಂದರೆ ಒಂದೇ ಮೆಟ್ಟಿಲು ಅಲ್ಲೇ ಸೋತು ಬಿಡ್ತೀವಿ ನಾವು. ಈ ಪಾಸಿಟಿವಿಟಿ ಅನ್ನೋದು ಯಶಸ್ಸಿಗೆ ಒಂಥರ ಒಂದೇ ಮೆಟ್ಟಿಲು ಇದ್ದಾಗೆ. ನಾವು ಯಾವಾಗ ಇದನ್ನು ನೆಗೆಟಿವಿಟಿ ಯಾವಾಗ ನಮ್ಗೆ ಬರುತ್ತೆ, ಅಡ್ಡ ಬರುತ್ತೆ, ಅವಾಗ ಅಲ್ಲಿ ಸೋತು ಹೋಗ್ತೀವಿ ನಾವು. ಯಾಕಂದರೆ ಏನು ಮಾಡ್ತೀವಿ, ಯಾಕಂದರೆ ನೆಗೆಟಿವ್ ಥಿಂಕಿಂಗ್, ಮೈಂಡ್ ನೆಗೆಟಿವ್ ಆಲೋಚನೆ ಕೊಟ್ಬಿಡುತ್ತೆ, ನೆಗೆಟಿವ್ ಥಾಟ್ ಕೊಟ್ಬಿಡುತ್ತೆ. ಅಲ್ಲಿ ಸಾಧನೆ ಮಾಡಿ ಯಾರು ಉದ್ಧಾರ ಆಗಿದ್ದೀರಿ, ಸಾಧನೆ ಮಾಡಿ ಯಾರೇನು ಮಾಡಿದ್ದಾರೆ, ಅದನ್ನೇ ಮಾಡೋದು. ಆರಾಮ್ ಉಣ್ಕೊಂಡು ತಿನ್ಕೊಂಡು ಆರಾಮಿದ್ರಾಯ್ತು, ಸಾಧನೆ ಮಾಡಿ ಯಾರು ಉದ್ಧಾರ ಆಗ್ಯಾರ, ಈ ರೀತಿ ನಮ್ಮ ಮೈಂಡ್ ಫಸ್ಟಿಗೆ ನೆಗೆಟಿವಿಟಿ ಒಂದು ನೆಗೆಟಿವ್ ಥಾಟ್ ಕೊಟ್ಬಿಡುತ್ತೆ. ನಾವು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತೀವಿ. ಏನಪ್ಪ ಈ ನೆಗೆಟಿವ್ ಥಿಂಕಿಂಗ್ ಅಂದರೆ? ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೆಗೆಟಿವ್ ಥಾಟ್ಸ್ ಅಂದರೆ ಏನು, ನೆಗೆಟಿವ್ ಆಲೋಚನೆಗಳು ಯಾಕೆ ಬರ್ತವೆ, ಅದನ್ನು ಯಾವ ರೀತಿ ನಿಲ್ಲಿಸೋದು ಅಂತ ಪ್ರತಿಯೊಂದನ್ನು ತಿಳ್ಕೊಳ್ತವನ್ನ ಕೊನೆಯಲ್ಲಿ 3 ಪಾಯಿಂಟ್ಸ್ ಹೇಳ್ತೀನಿ. ನೆಗೆಟಿವ್ ಆಲೋಚನೆಗಳನ್ನು ಯಾವ ರೀತಿ ನಿಲ್ಲಿಸೋದು, ಯಾವ ರೀತಿ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡೋದು ಅಂತ 3 ಪಾಯಿಂಟ್ಸ್ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವನ್ನೇದು ನೆಗೆಟಿವ್ ಥಾಟ್ಸ್ ಅಂದರೆ, ನಾವು ಏನೋ ಒಂದು ಕೆಲಸ ಮಾಡಿ ಹೋಗ್ತಾ ಇರ್ತೀವಿ, ನಮ್ಮ ಮೈಂಡ್ ಅದನ್ನು ತಡಿತಾ ಇರುತ್ತೆ, ಮುಂದಕ್ಕೆ ಹೋಗೋಕ್ಕೆ ಬಿಡ್ತಾ ಇರಲ್ಲ. ಈ ನೆಗೆಟಿವ್ ಪ್ಯಾಟ್ರನ್, ನೆಗೆಟಿವ್ ಥಾಟ್ ಇದು ಮಾತ್ರ ಮೈಂಡ್ಗೆ ಪ್ಯಾಟ್ರನ್. ಇದು ನಮ್ಮ ಮೈಂಡ್ ಆ ರೀತಿ ಪ್ಯಾಟ್ರನ್, ಆ ರೀತಿ ಅಭ್ಯಾಸ ಮಾಡಿರುತ್ತೆ ನೆಗೆಟಿವ್ ಆಗಿ. ಯಾವಾಗಲೂ ನೆಗೆಟಿವ್ ಮಾತಾಡಿ, ನೆಗೆಟಿವ್ ಆಲೋಚನೆ ಮಾಡಿ, ಈ ರೀತಿ ನಮ್ಮ ಮೈಂಡ್ ಅಭ್ಯಾಸ ಮಾಡ್ಕೊಂಡಿರುತ್ತೆ. ಆ ರೂಢಿ ನಮ್ಮ ಮೈಂಡಿಗೆ ಆಗಿರುತ್ತೆ. ಏನೋ ಒಂದು ಕೆಲಸ ಮಾಡೋಕೆ ಹೋಗ್ತೀವಿ, ಆ ಕೆಲಸ ಆಗಲ್ಲ ಬಿಡು, ಅದನ್ನೇ ಮಾಡ್ತೀವಿ, ಅದು ನಿನ್ನಿಂದ ಆಗಲ್ಲ, ಅದು ಹಾಗೆ ಹೀಗೆ. ಅದು ಏನೋ ಒಂದು ಎಕ್ಸಾಮ್ ಬರಿತಾ ಇರ್ತೀವಿ, ಅಥವಾ ಏನೋ ಒಂದು ಎಕ್ಸಾಮ್ ಸಲುವಾಗಿ ಓದ್ತಾ ಇರ್ತೀವಿ, ಎಕ್ಸಾಮ್ ಇರುತ್ತೆ, ನೀನು ಪಾಸ್ ಆಗಲ್ಲ ಬಿಡು, ಏನೋ ಇನ್ನೂ 15 ದಿನ ಇದೆ, ಏನೋ ಎಷ್ಟು ಟಾಪರ್ಸ್ ಎಷ್ಟೋ ಜನ ಕಷ್ಟಪಟ್ಟು ಓದ್ತಾ ಇರ್ತಾರೆ, ನೀನೇನು ಓದ್ತೀಯ ಬಿಡು, ನೀನೇನು ಪಾಸ್ ಆಗ್ತೀಯ, ನಿನ್ನ ಕೈಲಾಗಲ್ಲ ಬಿಡು ಇರುತ್ತೆ. ನಮ್ಮ ಮೈಂಡ್ ನಮಗೆ ಹೇಳ್ತಾ ಇರುತ್ತೆ. ಬೇರೆಯವ್ರು ಹೇಳಿದ್ರೆ ಅದು ಬೇರೆ ವಿಷಯ, ಬೇರೆಯವ್ರು ಹೇಳಿದ್ರೆ ನಾವು ಮಾಡ್ಬೋದು, ಆದರೆ ನಮ್ಮ ಮೈಂಡೇ ನಮ್ಮನ್ನು ಹೇಳ್ತಾ ಇದ್ರೆ, ನಮ್ಮ ಶಕ್ತಿ ನಮಗೆ ಅಡ್ಡಾಗಿತ್ತು ಅಂದರೆ ನಾವು ಯಾವ ರೀತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ಬೋದು, ಹೌದಲ್ವಾ? ಈ ಪ್ಯಾಟ್ರನ್ ಹೆಂಗಪ್ಪ ಅಂದರೆ, ನಾವು ಪದೇ ನಮ್ಮ ಮೈಂಡ್ ನಮಗೆ ನೆಗೆಟಿವ್ ಆಲೋಚನೆ ನೀಡಿ ಆ ರೀತಿ ಲೂಪ್ ಕ್ರಿಯೇಟ್ ಆಗಿಬಿಡುತ್ತೆ. ಇನ್ನೊಂದು ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಆ ಕೆಲಸ ಆಗಲ್ಲ ಬಿಡು, ಅದು ಭಾಳ ಟಫ್ ಇದೆ, ನಿನ್ನಿಂದ ಆಗಲ್ಲ, ಅದು ನಿನಗೆ ಸೆಟ್ ಆಗೋದಿಲ್ಲ, ನಿನ್ನಂತರ ಕೈಲಲ್ಲ ಅದು ಕೆಲಸ, ಅದು ಸಕ್ಸಸ್ ಆಗೋದಿಲ್ಲ, ಆ ವರ್ಕ್, ಆ ಬಿಸ್ನೆಸ್ ನಿನಗಲ್ಲ ಬಿಡು. ಈ ರೀತಿ ನಮ್ಮ ಮೈಂಡ್ ನಮಗೆ ಪದೇ ನೆಗೆಟಿವ್ ಆಗಿ ಹೇಳ್ತಾ ಇರುತ್ತೆ, ನಮ್ಮನ್ನು ಬರೀ ಹಿಂದಕ್ಕೆ ಎಳಿತಾ ಇರುತ್ತೆ. ನಮ್ಮ ಮನಸ್ಸು, ನಮ್ಮ ಮೈಂಡ್ ನಮಗೆ ಶತ್ರು ಆದರೆ ನಾವು ಜೀವನದಲ್ಲಿ ಮುಂದೆ ಹೋಗೋಕ್ಕಾಗಲ್ಲ, ನಮಗೆ ಮಿತ್ರ ಆದರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು. ನಮ್ಮ ಮೈಂಡ್ಸೆಟ್ ನಮ್ಮ ಕೈಲಿತ್ತಂದರೆ, ನಮ್ಮ ಥಾಟ್ಸ್, ನಮ್ಮ ಮೈಂಡ್ಸೆಟ್ ನಮ್ಮ ಕೈಲಿತ್ತಂದರೆ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು. ಅದೇ ನಮ್ಮ ಮೈಂಡ್ ನಮಗೆ ವಿರುದ್ಧವಾಗಿ ಶತ್ರುವಾಗಿ ನಿಂತಂದರೆ ನಮ್ಮ ಅಧಪತನ ಖಂಡಿತ. ಅದಕ್ಕೆ ನಾವು ಮೈಂಡ್ಸೆಟ್, ಈಗ ಬೇರೆಯವ್ರು ನಮ್ಮ ಕಾಲು ಹೇಳಿದ್ರೆ ನಾವು ಮುಂದೆ ಹೋಗ್ಬೋದು, ಆದರೆ ನಮ್ಮ ಮೈಂಡೇ ನಮ್ಮನ್ನು ಕಾಲು ಹೇಳಿದ್ರೆ, ನಮ್ಮ ಮೈಂಡ್ ನಮ್ಮನ್ನು ಕಟ್ಟಿ ಹಾಕಿದರೆ ಜೀವನದಲ್ಲಿ ಯಾವ ರೀತಿ ಮುಂದಕ್ಕೆ ಹೋಗ್ಬೋದು ನಾವು, ಹೌದಲ್ವಾ? ಈ ನೆಗೆಟಿವ್ ಪ್ಯಾಟ್ರನ್ ಹೆಂಗಂದರೆ, ಆಗಲೇ ಹೇಳಿದ್ದೀನಿ ಆಲ್ರೆಡಿ, ನಮ್ಮ ಬ್ರೈನ್ಗೆ ಅದು ಟ್ರೈನ್ ಆಗಿರುತ್ತೆ. ನೆಗೆಟಿವ್ ವಿಚಾರ ಮಾಡಿ ನೆಗೆಟಿವ್ ಥಾಟ್ಸ್ ಹೇಳಿ ಅದೇ ಲೂಪ್ ಒಳಗೆ ನಮ್ಮ ಮೈಂಡ್ ಕುಂತ್ಬಿಟ್ಟಿರುತ್ತೆ. ಏನಾದ್ರು ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಇದು ಸಕ್ಸಸ್ ಆಗಲ್ಲ, ಬರೀ ನೆಗೆಟಿವ್, ಏನೋ ಒಂದು ಬರೀ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಆಲೋಚನೆಗಳು, ನೆಗೆಟಿವ್ ವಿಚಾರಗಳು, ಬರೀ ನೆಗೆಟಿವ್ ಮಾತುಗಳು. ಇದನ್ನ ಯಾವ ರೀತಿ ಸ್ಟಾಪ್ ಮಾಡೋದು, ಇದು ಯಾಕೆ ಬರುತ್ತೆ ಅಂತ ಗೊತ್ತಾ? ನಾವು ಏನೋ ಒಂದು ಕೆಲಸ ಮಾಡೋಕೆ ಹೋಗ್ತಿರ್ತೀವಿ, ಒಂದು ಸಾರಿ ನಮ್ಮ ಮೈಂಡ್ ನೆಗೆಟಿವ್ ಆಗಿ ಹೇಳುತ್ತೆ,
ಪದೇ 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 ಯಾವಾಗಲೂ ಅದನ್ನೇ ಹೇಳಿ ಹೇಳಿ ಅದು ರೂಢ ಆಗಿರುತ್ತೆ. ರೂಢಿ ಅಂತಾರಲ್ಲ, ಹ್ಯಾಬಿಟ್, ಅಭ್ಯಾಸ, ಆ ರೀತಿಯಾಗಿರುತ್ತೆ. ಹ್ಯಾಬಿಟ್ ಅಂದರೆ ಏನದು? ಪದೇ ಪದೇ ಮಾಡಿಸುವುದೇ ಅಭ್ಯಾಸ. ಹೀಗೆ ನಮ್ಮ ಮೈಂಡ್ ಪದೇ ಪದೇ ನಮ್ಮನ್ನು ನೆಗೆಟಿವ್ ಆಗಿ ಹೇಳಿ ನಮ್ಮನ್ನು ನಿಲ್ಲಿಸ್ತಾ ಇರುತ್ತೆ, ಮುಂದಕ್ಕೆ ಬಿಡ್ತಾ ಇರೋದಿಲ್ಲ. ಅದನ್ನು ನಾವು ಫಸ್ಟ್ ಯಾವ ರೀತಿ ನಾವು ಬ್ರೇಕ್ ಹಾಕ್ಬೋದು, ಯಾವ ರೀತಿ ತಡಿಬೋದು ಅಂತಂದರೆ, ಒಂದು ಕೆಲಸ ಮಾಡಕ್ಕೆ ಹೋಗ್ತಾ ಇರ್ತೀವಿ, ನಮ್ಮ ಮೈಂಡ್ ಹೇಳುತ್ತೆ ಈ ಕೆಲಸ ಭಾಳ ಕಷ್ಟ ಇದೆ, ನಿನ್ನಿಂದ ಆಗಲ್ಲ ಅಂತ. ಆವಾಗ ನಾವು ಅಲ್ಲಿಗೆ ಸ್ಟಾಪ್ ಆಗಬಾರ್ದು, ಅಲ್ಲಿಗೆ ಬಿಡಬಾರ್ದು. ನಾವು ಹೇಳಬೇಕು ಇದು ಖಂಡಿತ ಆಗೇ ಆಗುತ್ತೆ, ಇದು ಏನೇ ಆದರೂ ಪರವಾಗಿಲ್ಲ, ನಾನು ಮಾಡೇ ಮಾಡ್ತೀನಿ, ಅದ್ರ ತಕ್ಕಂಥ ನಾನು ಪ್ರಯತ್ನ ಮಾಡೇ ಮಾಡ್ತೀನಿ, ಅದ್ರ ತಕ್ಕಂಥ ನಾನು ಈ ಪ್ಲ್ಯಾನ್ ಮಾಡೇ ಮಾಡ್ತೀನಿ, ಕಷ್ಟಪಟ್ಟೇ ಪಡ್ತೀನಿ. ಅದು ಆಗಲಿ ಆಗದೆ ಇರಲಿ, ನಾನು ಪ್ರಯತ್ನ ಮಾಡೋದು ಮಾತ್ರ ಬಿಡೋದಿಲ್ಲ, ಅದಕ್ಕೇನು ಬೇಕೋ ನಾನು ಕಲಿತೀನಿ ಅಂತ ನಮ್ಮ ಮೈಂಡಿಗೆ ನಾವೇ ಹೇಳಬೇಕು. ಹೌದು, ನಮ್ಮ ಮೈಂಡಿಗೆ ನಾವೇ ಹೇಳಿದ್ರೆ, ನಾವೇ ಹೇಳಿದ್ರೆ ಬೇರೆ ಯಾರು ಹೇಳ್ತಾರೆ? ಈ ನಮ್ಮನ್ನು ಕಾಲಿಡ್ತಾ ಇರೋದು ನಮ್ಮ ಮೈಂಡ್, ನಮ್ಮನ್ನು ಹಿಂದೆ ಕೇಳ್ತಾ ಇದ್ದೀವಿ. ಅದನ್ನು ಬಿಡಿಸ್ಕೋಬೇಕಾದ್ರೆ ನಾವೇ ಹೇಳಬೇಕು. ಅಥವಾ ಈ ಎಕ್ಸಾಮ್ ಇನ್ನೇನು ಹತ್ತಿರ ಬಂತು, ಇನ್ನೊಂದು ವಾರ ಇದೆ, ನೀನು ಪಾಸಾಗಲ್ಲ ಬಿಡು ಅಂತ ಮೈಂಡ್ ಹೇಳ್ತಾ ಇದ್ದರೆ ನಾವು ಹೇಳಬೇಕು ಇನ್ನು 1 ವಾರ ಇದೆ, ನಾನು ಸಾಧ್ಯವಾದಷ್ಟು ಕಷ್ಟಪಟ್ಟು ಓದ್ತೀನಿ, ಇಂಪಾರ್ಟೆಂಟ್ ಟಾಪಿಕ್ ನಾನು ಎಲ್ಲ ಇದನ್ನು ಮಾರ್ಕ್ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಓದ್ತೀನಿ, ಕನಿಷ್ಠ ಪಾಸಿಂಗ್ ಮಾರ್ಕ್ಸ್ ಆದರೂ ನಾನು ತೆಗಿತೀನಿ ಅಂತ ನಮ್ಮ ಮೈಂಡಿಗೆ ಹೇಳಬೇಕು. ಅದಕ್ಕೆ ನಮ್ಮ ಮೈಂಡ್ ಜೊತೆಗೆ ನಮಗೆ ಕಮಾಂಡ್ ಮಾಡೋದು ಗೊತ್ತಿರಬೇಕು. ಈ ಜನರ ಜೊತೆ ಮಾತಾಡ್ತೀವಿ ಸುಲಭ, ಆದರೆ ನಮ್ಮ ಮೈಂಡ್ ಜೊತೆಗೆ ನಾವು ಮಾತಾಡೋದನ್ನು ಕಲಿಬೇಕು. ಯಾವಾಗ ನಮ್ಮ ಮೈಂಡ್ ಜೊತೆ ನಾವು ಮಾತಾಡೋದನ್ನು ಕಲಿತೀವಿ, ಆವಾಗ ಜೀವನದಲ್ಲಿ ನಮಗೆ ಯಶಸ್ವಿ ಆಗ್ತೀವಿ. ಆ ರೀತಿ ಹೇಳಬೇಕು. ಇದೆಲ್ಲ ಇದು ನಮ್ಮ ಮೈಂಡ್ ಏನೋ ಒಂದು ನೆಗೆಟಿವ್ ಆಗಿ ಹೇಳ್ತಾ ಇದ್ದರೆ ಅದ್ರ ವಿರುದ್ಧವಾಗಿ ಪಾಸಿಟಿವ್ ಆಗಿ ಹೇಳಬೇಕು, ಇಲ್ಲ ಇದಾಗುತ್ತೆ. ಅದು ನೆಗೆಟಿವ್ ಆಗಿದ್ರೆ ಇಲ್ಲ ಇದಾಗುತ್ತೆ, ಅದಾಗಲ್ಲ ಅಂದರೆ ಇದಾಗುತ್ತೆ, ಇದು ಕಷ್ಟ ಇದೆ ಅಂದರೆ ಇಲ್ಲ ನಾನು ಕಲಿತೀನಿ, ಈಸಿ ಇದೆ, ಅದನ್ನು ಮಾಡೇ ಮಾಡ್ತೀನಿ. ನಮ್ಮ ಮೈಂಡ್ಗೆ ಅದು ಯಾವ ರೀತಿ ನೆಗೆಟಿವ್ ಆಗಿ ಕೊಡುತ್ತೋ ನಾವು ಅದೇ ರೀತಿ ಪಾಸಿಟಿವ್ ಆಗಿ ತುಂಬ್ತಾ ಇರಬೇಕು. ಇನ್ನೊಂದು, ಈ ನೆಗೆಟಿವ್ ಥಿಂಕಿಂಗ್ ಯಾವ ರೀತಿ ನಾವು ನಿಲ್ಲಿಸೋದಂದರೆ ಮೇನ್ 3 ಪಾಯಿಂಟ್ಸ್ ಹೇಳ್ತೀನಿ. ಒಂದನೇದ್ದು ಮೈಂಡ್ಗೆ ಕಮಾಂಡ್. ಯಾವಾಗ ನಮ್ಮ ಮೈಂಡ್ ನಮಗೆ ಇದು ಆಗಲ್ಲ ಅಂತ ನೆಗೆಟಿವಿಟಿ ಆಗಿ ನಕಾರಾತ್ಮಕವಾಗಿ ನಮಗೆ ಥಾಟ್ಸ್ ಕೊಡ್ತಾ ಇರುತ್ತೋ, ಆವಾಗ ನಮ್ಮ ಮೈಂಡಿಗೆ ಹೇಳಬೇಕು ನೀ ಸುಮ್ಮನಿರು, ನಾನು ಮಾಡ್ತೀನಿ, ನನಗೇನಾಗುತ್ತೆ, ನೀ ಸುಮ್ಮನಿರು ಅಂತ ಹೇಳಬೇಕು. ನಮ್ಮ ಮೈಂಡ್ ಜೊತೆ ನಮಗೆ ಕಮಾಂಡ್ ಮಾಡೋದು ಗೊತ್ತಿರಬೇಕು. ಕಮಾಂಡ್ ಮಾಡೋದು ಗೊತ್ತಿಲ್ಲ ಅಂದರೆ ಅದು ತನ್ನ ಕೆಲಸ ಮಾಡುತ್ತೆ, ಬರೀ ಅಡ್ಡು ಬರುತ್ತೆ. ಅದಕ್ಕೆ ಹೇಳಬೇಕು ನೀ ಸುಮ್ಮನಿರು ಅಂತ ಹೇಳಬೇಕು. ಈ ವ್ಯಕ್ತಿಗೆ ಏನಾದರೂ ಒಬ್ಬ ವ್ಯಕ್ತಿ ಜೊತೆ ಏನಾದರೂ ಅಡ್ಡು ಮಾತಾಡುವಾಗ ನೀ ಸುಮ್ಮನಿರು, ನೀ ತಣ್ಣಗಿರಂತ ಯಾವ ರೀತಿ ನಾವು ವಾರ್ನಿಂಗ್ ಹೇಳ್ತೀವಿ, ನಮ್ಮ ಮೈಂಡ್ಗೆ ಅದೇ ರೀತಿ ಹೇಳ್ಬೇಕು ನೀ ಸುಮ್ಮನಿರು, ನಾನು ಮಾಡ್ತೀನಿ, ನನಗೆ ಗೊತ್ತೈತಿ, ನಾನು ಕಲಿತೀನಿ ಅಂತ ನಮ್ಮ ಮೈಂಡಿಗೆ ಹೇಳ್ಬೇಕು ನಾವು. ಫಸ್ಟ್ ಸ್ಟೆಪ್. ಈ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ, ಯಾವಾಗಲೂ ನಾವು ಪಾಸಿಟಿವ್ ಕಡೆ ಗಮನ ಕೊಡಬೇಕು. ಹೆಂಗೆ ಅಂದ್ರೆ ನಮ್ಮ ಪವರ್ ಆಫ್ ಫೋಕಸ್, ನಮ್ಮ ಮೈಂಡ್, ನಮ್ಮ ಫೋಕಸ್ ಎಲ್ಲಿ ಹೋಗುತ್ತೋ ನಾವು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ. 10 ಪಾಸಿಟಿವ್ ಇದ್ದರೆ 10 ನೆಗೆಟಿವ್ ಇದ್ದರೆ ಅದರಲ್ಲಿ ಎಷ್ಟು ಪಾಸಿಟಿವ್ ಐತಿ, 10ರಲ್ಲಿ 9 ನೆಗೆಟಿವಿಟಿ ಇದ್ದರೆ 1 ಪಾಸಿಟಿವ್ ಇದ್ದರೆ 1 ಪಾಸಿಟಿವ್ ಕಡೆ ಹೊಡಬೇಕು. ಅಂದರೆ ಇನ್ನೊಂದು ಪಾಸಿಟಿವ್ ನಮಗೆ ಬರುತ್ತೆ. ನಮ್ಮ ಮನಸ್ಸಿನ ಶಕ್ತಿ ಯಾವ ಕಡೆ ಹರಿಯುತ್ತೋ ಅದು ನಮಗೆ ಆಕರ್ಷಣೆ ಆಗುತ್ತೆ. ನಾವು ಬರೀ 10 ನೆಗೆಟಿವಲ್ಲಿ 1 ಪಾಸಿಟಿವ್ ಹುಡುಕ್ತಾ ಹೋದರೆ ಮತ್ತಷ್ಟು ಪಾಸಿಟಿವ್ ಬರುತ್ತೆ. ಅದೇ 10 ಪಾಸಿಟಿವಲ್ಲಿ ಒಂದು ನೆಗೆಟಿವ್ ವಿಷಯನ ಹುಡುಕ್ತಾ ಹೋದರೆ ಆ 9 ಪಾಸಿಟಿವ್ ಅವು ನಮ್ಮ ಮೈಂಡ್ ಅವಾಯ್ಡ್ ಮಾಡುತ್ತೆ, ನೆಗೆಟಿವ್ ಕಡೆ ಗಮನ ಕೊಡುತ್ತೆ. ಅದಕ್ಕೆ ನಾವು ಯಾವತ್ತೂ ನಮ್ಮ ಮನಸ್ಸನ್ನು ಸಕಾರಾತ್ಮಕ ವಿಷಯಗಳ ಕಡೆಗೆ ಆಕರ್ಷಿತ ಆಗಿ ಮಾಡಬೇಕು ನಾವು. ಅದಕ್ಕೆ ಪವರ್ ಆಫ್ ಫೋಕಸ್ ಅಂತಂದ್ರೆ ನಾವು ಯಾವುದ್ರ ಕಡೆಗೆ ಗಮನ ಕೊಡ್ತೀವೋ ಅದು ನಮ್ಮ ಕಡೆಗೆ ಆಕರ್ಷಿತ ಆಗುತ್ತೆ, ನಮ್ಮ ಕಡೆ ಬರುತ್ತದು. ನಾವು ನೆಗೆಟಿವ್ ಕಡೆ ಗಮನ ಕೊಟ್ಟರೆ ನೆಗೆಟಿವ್ ಆಗುತ್ತೆ ನಮ್ಮ ಜೀವನದಲ್ಲಿ, ನಾವು ಪಾಸಿಟಿವ್ ಕಡೆ ಗಮನ ಕೊಟ್ಟರೆ ನಮ್ಮ ಜೀವನದಲ್ಲಿ ಪಾಸಿಟಿವ್ ಆಗುತ್ತೆ. ಅದಕ್ಕೆ ನಾವು ಪಾಸಿಟಿವ್ ಕಡೆ ಗಮನ ಕೊಡಬೇಕು. ಇನ್ನು 3rd ಸ್ಟೆಪ್ ವೆರಿ 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 ಇಂಪಾರ್ಟೆಂಟ್. ಏನಪ್ಪ ಅಂದ್ರೆ ಗ್ರ್ಯಾಟಿಟ್ಯೂಡ್. ನಿಮ್ಗೆ ಗೊತ್ತಿರ್ಬೋದು, ಕೃತಜ್ಞತೆ ಅಂದರೆ ಗ್ರ್ಯಾಟಿಟ್ಯೂಡ್ ಬರೀಬೇಕು ಅಥವಾ ಹೇಳಬೇಕು. ಬರೆಯೋದಕ್ಕೆ ಆಗಲಿಲ್ಲ ಅಥವಾ ಅಷ್ಟು ಸಮಯ ಇಲ್ಲ ಅಂದರೂ ಹೇಳಬೇಕು. ಏನಂದರೆ ಡೈಲಿ ಬೆಳಗ್ಗೆ
ಒಂದು 4ರಿಂದ ಒಂದು 5 ವಿಷಯಗಳಿಗೆ ಧನ್ಯವಾದಗಳು ಅಂತ ಬರೀಬೇಕು. ಎಕ್ಸಾಂಪಲ್, ಈಗ ಬೆಳಿಗ್ಗೆ ನನ್ನ ಹತ್ತಿರ ಹಾಕೊಳ್ಳೋಕ್ಕೆ ಚೆನ್ನಾಗಿ ಬಟ್ಟೆ ಇದೆ, ಧನ್ಯವಾದಗಳು ಯೂನಿವರ್ಸ್ ಅಂತ ಬರೀಬೇಕು. ಅಥವಾ ನನಗೆ ಚೆನ್ನಾಗಿರೋ ಊಟ ಸಿಗ್ತಾ ಇದೆ, ಧನ್ಯವಾದಗಳು, ತುಂಬ ಧನ್ಯವಾದಗಳು. ಅಥವಾ ನಮ್ಮಲ್ಲಿ ಏನೋ ಒಂದು ಸ್ಕಿಲ್ ಇರುತ್ತೆ, ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ಹುಡುಕಿರಬೇಕು. ಎಕ್ಸಾಂಪಲ್, ನನ್ನ ಹತ್ರ ಒಂದು ಡ್ರಾಯಿಂಗ್ ಸ್ಕಿಲ್ ಇತ್ತಂದರೆ ನಾನು ಹೇಳಬೇಕು, ಧನ್ಯವಾದಗಳು ಯೂನಿವರ್ಸ್, ನಾನು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀನಿ, ನನ್ನಲ್ಲಿ ಡ್ರಾಯಿಂಗ್ ಮಾಡುವ ಕಲೆ ಇದೆ ಅಂತ ಧನ್ಯವಾದ. ಇದರಿಂದ ಏನಪ್ಪ ಅಂದ್ರೆ ನಮ್ಮ ಮೈಂಡ್ ಯಾವಾಗಲೂ ಪಾಸಿಟಿವ್ ಹುಡ್ಕೋದ ಕಡೆ ಗಮನ ಕೊಡುತ್ತೆ, ನೆಗೆಟಿವ್ ಬಿಡುತ್ತೆ. ಏನಿದೆಯೋ ಅದ್ರ ಕಡೆ ಗಮನ ಕೊಡುತ್ತೆ. ಇದರಿಂದ ಸೆಲ್ಫ್ ಲವ್, ಸೆಲ್ಫ್ ಕಾನ್ಫಿಡೆನ್ಸ್, ಇನ್ನೊಂದು ಆತ್ಮತೃಪ್ತಿ, ಪಾಸಿಟಿವಿಟಿ ನಮ್ಮಲ್ಲಿ ಬರುತ್ತೆ. ಯಾವಾಗಲೂ ಸಕಾರಾತ್ಮಕವಾಗಿ ವಿಚಾರ ಮಾಡ್ತೀವಿ. ಹೆಂಗಪ್ಪ ಅಂದ್ರೆ ನಾವು ಯಾವಾಗಲೂ ಏನು ಮಾಡ್ತಾ ಇರ್ತೀವಿ, ನಮ್ಮಲ್ಲಿ ಎಷ್ಟು ಚೆನ್ನಾಗಿರೋ ವಿಷಯಗಳಿವೆ, ನಮ್ಮಲ್ಲಿ ಏನೇನು ಶಕ್ತಿ ಇದೆಯೋ ಅದನ್ನೆಲ್ಲ ಬಿಟ್ಟು ನಮ್ಮಲ್ಲಿ ಏನಿಲ್ಲ, ಎಷ್ಟು ಪಾಸಿಟಿವ್ ಇದೆಯೋ ಅದನ್ನು ಹುಡುಕಲ್ಲ ನಾವು. ನಮ್ಮಲ್ಲಿ ಏನು ನೆಗೆಟಿವಿಟಿ ಇರುತ್ತೋ ಬರೀ ಅದನ್ನು ಹುಡುಕ್ತೀವಿ. ಅದೇ ಬೇರೆಯವ್ರ ಹತ್ರ ಹೋಗಿ, ಅವನು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸ್ತಾನೆ, ಅವನು ಚೆನ್ನಾಗಿ ಹಾಡು ಹೇಳ್ತಾನೆ, ಅವನು ಚೆನ್ನಾಗಿದ್ದಾನೆ, ಅವ್ನು ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತ ಬೇರೆಯವರಲ್ಲಿ ಪಾಸಿಟಿವ್ ಹುಡುಕ್ತೀವಿ. ಬೇರೆಯವರಲ್ಲಿರೋ ಶಕ್ತಿ, ಟ್ಯಾಲೆಂಟ್, ಸ್ಕಿಲ್ಗಳನ್ನ ನಾವು ಗುರುತಿಸ್ತೀವಿ ಹೊರತು ನಮ್ಮಲ್ಲಿರುವ ಟ್ಯಾಲೆಂಟ್, ಸ್ಕಿಲ್ಗಳನ್ನ ನಾವು ಗುರುತಿಸೋಕೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ನಾವು ನಮ್ಮ ಕಡೆ ಗಮನ ಕೊಡೋದಿಲ್ಲ. ಬೇರೆಯವ್ರ ಹತ್ರ ಇರೋದನ್ನು ಸಲೀಸಾಗಿ ಹುಡುಕ್ತೀವಿ, ಬೇರೆಯವ್ರ ಹತ್ರ ಇರೋದನ್ನು ಸಲೀಸಾಗಿ ಹುಡುಕ್ತೀವಿ. ಅದೇ ನಮ್ಮ ಹತ್ರ ಇರೋದನ್ನು ನಾವು ಗಮನ ಕೊಡೋದಿಲ್ಲ. ಬರೀ ಅದೇ ಹೇಳ್ತಾರಲ್ಲ, ನಿನ್ನೊಳಗೆ ನೀನು ಇಳಿದು ನೋಡೋಣ ಅಂತ. ನಾವು ಯಾವಾಗಲೂ ನಮ್ಮೊಳಗೆ ನಾವು ಇಳಿದು ನೋಡೋ ಅಭ್ಯಾಸ ಅಲ್ಲ, ಬರೀ ಬೇರೆಯವರೊಳಗೆ ಇಳಿದು ನೋಡೋ ಅಭ್ಯಾಸ ಇದೆ. ಅದಕ್ಕೆ ಈ ಗ್ರ್ಯಾಟಿಟ್ಯೂಡು, ಈ ಕೃತಜ್ಞತೆ ಅನ್ನೋದು ನಮ್ಮೊಳಗೆ ನಮ್ಮನ್ನು ಇಳಿಸುತ್ತೆ. ನಮ್ಮೊಳಗೆ ಯಾವ ರೀತಿ ಟ್ಯಾಲೆಂಟ್ ಇದೆ, ನಮ್ಮಲ್ಲಿ ಅಂತ ಅಗಾಧವಾದ ಶಕ್ತಿ ಯಾವುದಿದೆ, ನಮ್ಮಿಂದ ಏನು ಮಾಡ್ಬೋದು, ಪರಮಾತ್ಮ ನಮ್ಮಲ್ಲಿ ಯಾವ್ಯಾವ ಕೆಪಾಸಿಟಿ, ಯಾವ್ಯಾವ ಶಕ್ತಿಗಳನ್ನು, ಯಾವ್ಯಾವ ಟ್ಯಾಲೆಂಟನ್ನು, ಯಾವ ಸ್ಕಿಲ್ ಕೊಟ್ಟಿದ್ದೇನೆ ಅಂತ ನಾವು ಹುಡುಗೋಕೆ ಸ್ಟಾರ್ಟ್ ಆಗುತ್ತೆ. ಹೆಂಗಪ್ಪ ಅಂದರೆ ಈ ನೋಡು, ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ, ಧನ್ಯವಾದಗಳು, ಧನ್ಯವಾದಗಳು ಯೂನಿವರ್ಸ್, ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ. ಅಥವಾ ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ ಇಟ್ಕೊಳ್ಳಿ. ಹಂಗ ಧನ್ಯವಾದಗಳು ಯೂನಿವರ್ಸ್, ನಾನು ಚೆನ್ನಾಗಿ ಮಾತಾಡ್ತೀನಿ. ಅದರಿಂದ ಏನಾಗುತ್ತೆ, ಮೈಂಡಿಗೆ ಇವನು ಚೆನ್ನಾಗಿ ಮಾತಾಡ್ತಾನೆ, ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ ನಾನೇ ಅಂದ್ಕೊಂಡು ಗ್ರ್ಯಾಟಿಟ್ಯೂಡ್ ಬರೆದಾಗ ನಮ್ಮಲ್ಲಿ ಆಟೋಮೆಟಿಕ್ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಲವ್, ಸೆಲ್ಫ್ ಸ್ಯಾಟಿಸ್ಫೈಡ್ ಹೆಚ್ಚಾಗುತ್ತೆ. ಇದರಿಂದ ಏನು ಮಾಡ್ತೀವಿ, ನಾನು ಚೆನ್ನಾಗಿ ಮಾತಾಡ್ತೀನಿ, ನಾನು ಪಬ್ಲಿಕ್ ಸ್ಪೀಕರ್ ಆಗ್ಬೋದು, ಟೀಚರ್ ಆಗ್ಬೋದು ಅಂತ ನಮಗೆ ಜೀವನ ಮಾಡೋಕ್ಕೆ ಉತ್ಸಾಹ ಬರುತ್ತೆ. ಇದೇ ರೀತಿ ನೀವು ನಮ್ಮಲ್ಲಿ ಎಷ್ಟು ಪಾಸಿಟಿವ್ ಇದೆಯೋ, ನಮ್ಮಲ್ಲಿ ಯಾವ ಶಕ್ತಿಗಳಿದೆಯೋ ಅವುಗಳನ್ನು ಗುರುತಿಸಿ ನೀವು ಗ್ರ್ಯಾಟಿಟ್ಯೂಡ್ ಬರೀತಾ ಹೋದಾಗ ನಮ್ಮಲ್ಲಿ ಪಾಸಿಟಿವಿಟಿ ಹೆಚ್ಚಾಗುತ್ತೆ. ಫಸ್ಟ್ ಪಾಯಿಂಟ್. ಎರಡನೇದು ಸೆಲ್ಫ್ ಲವ್, ಮೂರನೇದು ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ, ನಾಲ್ಕನೇದು ಸೆಲ್ಫ್ ಸ್ಯಾಟಿಸ್ಫೈಡ್, ಸ್ವಯಂ ತೃಪ್ತಿ, ನಮ್ಮ ಮೇಲೆ ನಮಗೆ ತೃಪ್ತಿ, ನಮ್ಮ ಹೃದಯ ಖುಷಿ ಆಗುತ್ತೆ, ದಿಲ್ ಖುಷಿ ಅಂತಾರ ಆ ರೀತಿ ದಿಲ್ ಖುಷಿ ಆಗುತ್ತೆ. ಈ 3 ಪಾಯಿಂಟ್ಗಳನ್ನ ನೀವು ಕಂಟಿನ್ಯೂ ಅಭ್ಯಾಸ ಮಾಡ್ತಾ ಬಂದರೆ ಖಂಡಿತ ನಿಮ್ಮಲ್ಲಿ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಬರುತ್ತೆ. ಯಾವಾಗಲೂ ಪಾಸಿಟಿವ್ ಹುಡ್ಕೋದನ್ನು ಸ್ಟಾರ್ಟ್ ಮಾಡ್ತೀರಾ, ಬರೀ ಸಕಾರಾತ್ಮಕ ವಿಷಯಗಳ ಕಡೆ ಗಮನ ಕೊಡ್ತೀರಾ, ನಿಮ್ಮ ಜೀವನ ಖಂಡಿತ ಬದಲಾಗುತ್ತೆ. ಈ ಪಾಸಿಟಿವಿಟಿ ಫಸ್ಟಿಗೆ ಹೇಳಿದ್ದೀನಿ ನಾನು. ಈ ಪಾಸಿಟಿವಿಟಿ, ಈ ಸಕಾರಾತ್ಮಕತೆ ಅನ್ನೋದು ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡೋಕ್ಕೆ ಹೋಗಬೇಕು ಅಂದರೆ ಯಶಸ್ಸಿನ ಮೊದಲ ಮೆಟ್ಟಿಲು ಈ ಪಾಸಿಟಿವಿಟಿ, ಈ ಸಕಾರಾತ್ಮಕತೆ. ಅದಕ್ಕೆ ಇದನ್ನು ಪ್ರಾಕ್ಟೀಸ್ ಮಾಡಿ. ನಮ್ಮ ಹತ್ರ ಏನಿದೆಯೋ ಅದನ್ನು ಹುಡುಕಿ ನಾವು ಧನ್ಯವಾದ ಹೇಳಬೇಕು. ಡಿ.ವಿ. ಜಿಯವರು ಮಾತು ಹೇಳ್ತಾರೆ, ಇರುವ ಭಾಗ್ಯವನ್ನೆನ್ನದು ಬಾರೆನೆಂಬುದನ್ನು ಬಿಡು, ಹರ್ಷಕ್ಕಿದೆ ದಾರಿ ಅಂತಂದು. ನಾವು ನಮ್ಮ ಹತ್ರ ಏನಿದೆಯೋ ಅದನ್ನೆಲ್ಲ ಬಿಟ್ಟು ಬರೀ ಇರ್ಲಾದ ಕಡೆ ಗಮನ ಕೊಡ್ತಾ ಇರ್ತೀವಿ. ಅದಕ್ಕೆ ನಮ್ಮ ಹತ್ತಿರ ಯಾವ್ಯಾವ ವಿಷಯಗಳದಾವೋ ಅವುಗಳನ್ನ ಹುಡುಕಿ ನಾವು ಗ್ರ್ಯಾಟಿಟ್ಯೂಡ್ ಬರಿತಾ ಹೋದಾಗ, ನನ್ನಲ್ಲಿ ಇಂಥ ಶಕ್ತಿ ಇದೆ, ನಾನು ಕೂಡ ಮಾಡ್ಬೋದು, ನನ್ನಿಂದನೂ ಆಗುತ್ತೆ ಅನ್ನೋ ಆ ಕಾನ್ಫಿಡೆನ್ಸ್, ಆ ಧೈರ್ಯ ನಮ್ಮಲ್ಲಿ ಬೆಳೀತಾ ಬರುತ್ತೆ. ಜೀವನ ಮಾಡೋಕ್ಕೆ ಆಟೋಮೆಟಿಕ್ ಉತ್ಸಾಹ ಬರುತ್ತೆ. ಓಕೆ, ನಾನು ಹೇಳಿದಾಗ ಈ 3 ಪಾಯಿಂಟ್ಸ್ನ ನೀವು ಅಭ್ಯಾಸ ಮಾಡ್ತಾ ಬನ್ನಿ. ಖಂಡಿತ ಯಾವಾಗಲೂ ಸಕಾರಾತ್ಮಕವಾಗಿ ವಿಚಾರ ಮಾಡ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.